ಎಲ್ಲರೂ ಮೊದಲನೇ ಸಲ ಯಾತ್ರೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿ, ಮಣಿ, ವೆಂಕಟೇಶ್ ಅವ್ರ ತಂದೆ ತಾಯಿ ಎಲ್ಲ ಸ್ಫೂರ್ತಿಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗ ಕೊಟ್ಟ ರಾಜಶೇಖರ್ ಸ್ವಾಮಿ, ಸಂಪತ್ತು, ರಘುಸ್ವಾಮಿ, ಸ್ಪೆಷಲ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದು ಮೊದಲನೇ ಸಲ ಯಾವತ್ತೂ ಜ್ಞಾಪಕ ಇರ್ತದೆ, ಯಾವುದೇ ಆಗಲಿ. ಮೊದಲನೇ ಸಲ ಕ್ರಿಕೆಟಲ್ಲಿ ಸೆಂಚುರಿ ಹೊಡೆದ್ರು ಅಷ್ಟೇ, ಮೊದಲನೇ ಸಲ ನಾವು ಮೊದಲನೇ ರ್ಯಾಂಕ್ ತೊಗೊಂಡ್ರು ಅಷ್ಟೇ. ಈ ಮೊದಲನೇ ಸಲ ಮೊದಲನೇ ಬಸ್ಸಿಂದ ಇದು ಇದೇ ಥರ 100 ಆಗಿ 200 ಆಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿಂದನೇ ಅವ್ರು ಹೇಳ್ದಂಗೆ ಈ ಕ್ಷೇತ್ರದ ಮಹತ್ವ ಎಲ್ಲರಿಗೂ ತಿಳಿಲಿ. ಇನ್ನೊಂದು ವಿಶೇಷವಾಗಿ ನಾವೇನು ಮಾಡ್ತೀವಿ, ಎಲ್ಲರೂ ಇಲ್ಲಿಂದ ಹೊಡ್ತಾರೆ, ಹೋಗಿ ದೇವಸ್ಥಾನ ಮಾತ್ರ ನೋಡ್ತಾ ಇದ್ದಾರೆ. ಬಟ್ ಇವತ್ತು ಇಲ್ಲಿಂದ ಹೋಗೋರಿಗೆಲ್ಲ ಅಲ್ಲಿ ಚೆನ್ನೈಯಲ್ಲಿ ಒಂದು ಟೀಮ್ ಕಾಯ್ತಾ ಇದೆ ನಿಮ್ಮನ್ನು ಬರಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಅದು ನಿಮ್ಮ ಟೀಮೇ. ಅಲ್ಲಿರೋ ಶಿಷ್ಯಂದಿರು ತುಂಬ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನು ನೋಡೋಕ್ಕೆ ಅಂತ. ಇನ್ನು ಮೇಲೆ ಹೋಗ್ತಾ ಒಂದೊಂದು ಊರಲ್ಲೂ ನಾವು ಇದನ್ನು ರೆಡಿ ಮಾಡ್ತಾ ಇದ್ದೀವಿ. ರಾಜಶೇಖರ್ ಸ್ವಾಮಿ ಹೇಳ್ತಾ ಇದ್ರು ಹೊರದೇಶದಲ್ಲಿ ಮಾಡ್ತಾ ಇದ್ರು ಅಂತ. ಹೊರದೇಶದ ಜೊತೆಗೆ ನಮ್ಮೂರಲ್ಲೂ ಒಂದೊಂದು ಊರಲ್ಲೂ ಧಾರ್ಮಿಕ ಕ್ಷೇತ್ರಗಳು ವಿಸಿಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಮತ್ತೆ ಬೆಂಗಳೂರಿನಲ್ಲಿ ಬಂದಾಗಲೇ ಹೇಗೋ ಅವರಿಬ್ಬರು ನಾವು ಭೇಟಿಯಾಗೋದು ಆಗ್ತಾ ಇದೆ ನಮಗೆ. ಅದು ಅಲ್ಲಿರೋ ದೇವರ ಅನುಗ್ರಹ ಅನ್ಸುತ್ತೆ. ಇನ್ನು ಬರೋ ದಿನಗಳಲ್ಲಿ ಮಣಿ, ಪ್ರೀತಿ ಸ್ವಾಮಿ, ನಿಮ್ಮ ಟೀಮ್ ಇನ್ನೂ ಜಾಸ್ತಿಯಾಗಿ ಇನ್ನೂ ಒಳ್ಳೆ ಕಾರ್ಯಗಳು ಮಾಡಬೇಕಷ್ಟೇ. ಯಾವುದೇ ಕೆಟ್ಟ ಆಲೋಚನೆ ಇಲ್ಲದೆ ಮಾಡ್ತಾ ಇದ್ದೀವಿ. ನಮ್ಮ ಥರ ಇನ್ನೂ ನಾನು ಹೇಳ್ತಾ ಇದ್ದೆ, ನಂತರ ಇನ್ನೊಂದು ಶಬರೀಶ ಬೆಂಗಳೂರಲ್ಲಿದ್ದಾನೆ, ಅದೇ ಥರ ಸಾವಿರಾರು ಶಬರೀಶ ಪ್ರಪಂಚ ಇದ್ದಾರೆ. ನಮ್ಮೂರಿಗೆ ಏನಾದ್ರು ಮಾಡಬೇಕು ಅಂತ ಅವ್ರಿಗೊಂದು ಒಳ್ಳೆ ದಾರಿ ತೋರಿಸ್ಕೊಡೋದು ನಮ್ಮ ಆಸೆ. ಆ ಓಂ ಶಕ್ತಿ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಇವತ್ತೇನು ನೀವು ಈಡೇರಿಸ್ಕೊಂಡು ಹೋಗ್ತಿದ್ದೀರೋ ನಿಮ್ಮ ಬಯಕೆಗಳು ಈಡೇರಲಿ. ನಿಮ್ಮ ಜೊತೆಗೆ ಬೇರೆಯವರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗೋಣ. ಎಲ್ಲರೂ ನನ್ನ ಜೊತೆಗೆ ಒಂದು ಓಂ ಶಕ್ತಿಗೆ ಪ್ರಾರ್ಥನೆ ಮಾಡೋಣ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಈ ರೀತಿಯಲ್ಲಿ ಒಂದು ವಿಷಯ ಹೇಳೋದು, ಸತೀಶ್ ಸ್ವಾಮಿಗಳ ಒಂದು ಸಹಕಾರ ಏನಿದೆ, ಧಾರ್ಮಿಕ ಕ್ಷೇತ್ರಕ್ಕೋಸ್ಕರ ಅವರ ಒಂದು ಸಹಕಾರ ಏನಿದೆಯೋ, ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸಹಕಾರ ಸಿಗೋದಕ್ಕೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂಥ ಸ್ಥಳ ಅಂತ ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ. ನಿಮ್ಗೆ ಯಾವುದೇ ಒಂದು ವ್ಯವಸ್ಥೆಗಳು ಬೇಕು ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಪರಾಶಕ್ತಿ, ಪರಾಶಕ್ತಿ, ಪರಾಶಕ್ತಿ. ಪರಾಶಕ್ತಿ, 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 ಪರಾಶಕ್ತಿ. ಪರಾಶಕ್ತಿ, 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 ಪರಾಶಕ್ತಿ. ಪರಾಶಕ್ತಿ, 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 ಪರಾಶಕ್ತಿ. ಓಂ ಶಕ್ತಿ, ಓಂ ಶಕ್ತಿ. ಎಲ್ಲರೂ ಮೊದಲನೇ ಸಲ ಯಾತ್ರೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿ, ಮಣಿ, ವೆಂಕಟೇಶ್ ಅವ್ರ ತಂದೆ ತಾಯಿ ಎಲ್ಲ ಸ್ಫೂರ್ತಿಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗ ಕೊಟ್ಟು ರಾಜಶೇಖರ್ ಸ್ವಾಮಿ, ಸಂಪತ್ತು, ರಘುಸ್ವಾಮಿ ಅವ್ರ ಸೆಕ್ರೆಟರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.
ಇದು ಮೊದಲನೇ ಸಲ ಯಾವತ್ತೂ ಜ್ಞಾಪಕ ಇರ್ತದೆ. ಯಾವುದೇ ಆಗಲಿ, ಮೊದಲನೇ ಸಲ ಕ್ರಿಕೆಟ್ ಅಲ್ಲಿ ಸೆಂಚುರಿ ಹೊಡೆದ್ರು ಅಷ್ಟೇ, ಮೊದಲನೇ ಸಲ ನಾವು ಮೊದಲನೇ ರ್ಯಾಂಕ್ ತಗೊಂಡ್ರು ಅಷ್ಟೇ. ಈ ಮೊದಲನೇ ಸಲ ಮೊದಲನೇ ಬಸ್ಸಿಂದ ಇದು ಇದೇ ತರ 100 ಆಗಿ 200 ಆಗಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಇಲ್ಲಿಂದನೇ ಅವ್ರು ಹೇಳ್ದಂಗೆ ಈ ಕ್ಷೇತ್ರದ ಮಹತ್ವ ಎಲ್ಲರಿಗೂ ತಿಳಿಲಿ. ಇನ್ನೊಂದು ವಿಶೇಷವಾಗಿ ನಾವೇನ್ ಮಾಡ್ತೀವಿ, ಎಲ್ಲರೂ ಇಲ್ಲಿಂದ ಹೊಡ್ತಾರೆ, ಹೋಗಿ ದೇವಸ್ಥಾನ ಮಾತ್ರ ನೋಡ್ತಾ ಇದ್ದಾರೆ. ಬಟ್ ಇವತ್ತು ಇಲ್ಲಿಂದ ಹೋಗೋರಿಗೆಲ್ಲ ಅಲ್ಲಿ ಚೆನ್ನೈಲಿ ಒಂದು ಟೀಮ್ ಕಾಯ್ತಾ ಇದೆ ನಿಮ್ಮನ್ನ ಬರಮಾಡ್ಕೊಳ್ಳಕ್ಕೆ ಅಂತ ಹೇಳಿ. ಅದು ನಿಮ್ಮ ಟೀಮೇ. ಅಲ್ಲಿರೋ ಶಿಷ್ಯಂದಿರು ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನ ನೋಡಕ್ಕೆ ಅಂತ. ಇನ್ನು ಮೇಲೆ ಹೋಗ್ತಾ ಒಂದೊಂದು ಊರಲ್ಲೂ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ. ರಾಜಶೇಖರ್ ಸ್ವಾಮಿ ಹೇಳ್ತಾ ಇದ್ರು ಹೊರದೇಶದಲ್ಲಿ ಮಾಡ್ತಾ ಇದ್ರ ಅಂತ. ಹೊರದೇಶದ ಜೊತೆಗೆ ನಮ್ಮೂರಲ್ಲೂ ಒಂದೊಂದು ಊರಲ್ಲೂ ಧಾರ್ಮಿಕ ಕ್ಷೇತ್ರಗಳು ವಿಸಿಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಮತ್ತೆ ಬೆಂಗಳೂರಿಂದ ಬಂದಾಗಲ್ಲ ಹೇಗೋ ಅವರಿಬ್ರು ನಾವು ಭೇಟಿಯಾಗೋದಾಗ್ತಾ ಇದೆ ನಮಗೆ. ಅದು ಅಲ್ಲಿರೋ ದೇವರ ಅನುಗ್ರಹ ಅನ್ಸತ್ತೆ. ಇನ್ನು ಮೊದಲನೇ ಯಾತ್ರೆ ಈ ಒಂದು ಪುಣ್ಯ ಕ್ಷೇತ್ರದಿಂದ ಹೊರಟಿರೋದಕ್ಕೆ ನಾವು ಬಹಳ ಅದಕ್ಕೆ ಪ್ರಿಯವಂತರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕ್ಷೇತ್ರದಿಂದ ಹೊರಟಿರ್ತಕ್ಕಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಯಾವ ರೀತಿ ಹೊರಡ್ತೀರೋ ಅದೇ ರೀತಿಯಲ್ಲಿ ಇಲ್ಲೇ ಬಂದು ನೀವು ಬಸ್ ಆಗಬೇಕು. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ವಿಶೇಷ ಯಾತ್ರೆಗೆ ಹೊರಡೋದಾದ್ರೂ ಕೂಡ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೊರಡೋದಾದ್ರೂ ಕೂಡ ನೀವು ಈ ಸ್ಥಳನ ಉಪಯೋಗಿಸ್ಕೋಬೇಕು ಅಂತ ನಾನು ಟ್ರಸ್ಟಿನ ವತಿಯಿಂದ ಬೇಕು.